ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 1ನೇ ವಾಕ್ಯ. ಸ್ಥಾಪನೆ ಮತ್ತು ಬೇರ್ಪಡಿಕೆ. ಅರಣ್ಯಕಾಂಡ 7ರ ಪರಿಚಯವನ್ನು ಮುಂದುವರಿಸುತ್ತಾ ಈ ಅಧ್ಯಾಯವು ಸರಳವಾದ ವಾಕ್ಯದೊಂದಿಗೆ ಪ್ರಾರಂಭವಾಗುತ್ತದೆ, ಆದರೆ ಇದು ದೊಡ್ಡ ಕಾಲಗಣನೆಯನ್ನು ಒಳಗೊಂಡಿದೆ. ಮೋಶೆಯು ಸಭೆಯ ಗುಡಾರವನ್ನು ಸಂಪೂರ್ಣವಾಗಿ ಸ್ಥಾಪಿಸಿದ ದಿನದಲ್ಲಿ ಈ ವಚನವು ನಮಗೆ ಕ್ಯಾಲೆಂಡರ್ ದಿನಾಂಕವನ್ನು ತಕ್ಷಣ ನೀಡುವುದಿಲ್ಲ, ಆದರೆ ಯೆಹೋವನು ಈಗಾಗಲೇ ಬೇರೆಡೆ ನಿಖರವಾದ ದಿನವನ್ನು ನೀಡಿದ್ದಾನೆ. ವಿಮೋಚನಕಾಂಡ 40ನೇ ಅಧ್ಯಾಯ 17ನೇ ವಾಕ್ಯ ಹೇಳುತ್ತದೆ, 2ನೇ ವರ್ಷದ ಮೊದಲ ತಿಂಗಳಿನ ಮೊದಲ ದಿನದಂದು ಗೂಡಾರವನ್ನು ಸ್ಥಾಪಿಸಲಾಯಿತು. ಆದುದರಿಂದ ಅರಣ್ಯಕಾಂಡ 7ರಲ್ಲಿ ಉಲ್ಲೇಖಿಸಲಾದ ದಿನವು ಇಸ್ರೇಲ್ ಪ್ರಯಾಣದಲ್ಲಿನ ಆ ಮಹಾನ್ ಕ್ಷಣವನ್ನು ನಮಗೆ ನೆನಪಿಸುತ್ತದೆ. ಅರಣ್ಯಕಾಂಡದಲ್ಲಿ ದೇವರ ವಾಸಸ್ಥಳವು ಅಂತಿಮವಾಗಿ ಸ್ಥಾಪಿಸಲ್ಪಟ್ಟ ಮತ್ತು ಆರಾಧನೆ, ಶಿಸ್ತು ಮತ್ತು ಮಾರ್ಗದರ್ಶನ ಕೇಂದ್ರವಾಗಲು ಸಿದ್ಧವಾದ ಸಮಯ. ಆದರೆ ನಾವು ದಿನದಲ್ಲಿ ಎಂಬ ಈ ವಾಕ್ಯವನ್ನು ಎಚ್ಚರಿಕೆಯಿಂದ ಓದಬೇಕು. ಇದರರ್ಥ ಸಂಖ್ಯೆಗಳು 7ರಲ್ಲಿ ಉಲ್ಲೇಖಿಸಲಾದ ಪ್ರತಿಯೊಂದು ಘಟನೆಯು ಕೆಲವು ಗಂಟೆಗಳಲ್ಲಿ ಅಥವಾ ಒಂದೇ ಮಧ್ಯಾಹ್ನದಲ್ಲಿ ನಡೆಯಿತು ಎಂದಲ್ಲ. ನ್ಯಾಯವಾಗಿ ಹೇಳುವುದಾದರೆ, ದಿನದಲ್ಲಿ ಎಂಬ ಪದಗುಚ್ಛವನ್ನು ಹೆಚ್ಚಾಗಿ ಒಂದು ಸನ್ನಿವೇಶವನ್ನು ವಿವರಿಸಲು, ಒಂದು ಪ್ರಮುಖ ಅವಧಿಯ ಆರಂಭವನ್ನು ಗುರುತಿಸಲು ಅಥವಾ ಒಂದು ಘಟನೆಯನ್ನು ಅದರ ಆರಂಭದ ಹಂತಕ್ಕೆ ಸಮರ್ಪಿಸಲು ಒಳಗಾಗುತ್ತದೆ. ಸಂಖ್ಯೆಗಳು 7 ತೋರಿಸುವಂತೆ ಇಸ್ರೇಲ್ ನಾಯಕರು ಹಲವಾರು ದಿನಗಳ ಅವಧಿಯಲ್ಲಿ ತಮ್ಮ ಕಾಣಿಕೆಗಳನ್ನು ತಂದರು. ಎಲ್ಲವೂ ಒಂದೇ ಬಾರಿಗೆ ಅಲ್ಲ. ಯೆಹೋವನು ಸ್ವತಃ ಆಜ್ಞಾಪಿಸಿದಂತೆ ಪ್ರತಿಯೊಬ್ಬ ನಾಯಕನು ಪ್ರತಿದಿನ ಬಲಿಪೀಠದ ಸಮರ್ಪಣೆಗಾಗಿ ತನ್ನ ಕಾಣಿಕೆಗಳನ್ನು ತರಬೇಕಾಗಿತ್ತು. ಸಂಖ್ಯೆಗಳು 7, 12ರ ದಿನಗಳು ಪೂರ್ಣಗೊಳ್ಳುವವರೆಗೂ ಪ್ರತಿ ಕುಲಕ್ಕೆ ಒಂದೊಂದಾಗಿ ಪ್ರತಿದಿನದ ಕಾಣಿಕೆಯನ್ನು ಎಚ್ಚರಿಕೆಯಿಂದ ದಾಖಲಿಸುತ್ತದೆ. ಆದುದರಿಂದ ಈ ಆರಂಭಿಕ ಸಾಲು ಯೆಹೋವನು ಹೇಳಿದಂತೆ ಇಲ್ಲಿ ಎಲ್ಲವೂ ಪ್ರಾರಂಭವಾಯಿತು. ಇದು ಪ್ರಾರಂಭದ ಹಂತ. 2ನೇ ವರ್ಷದ ಮೊದಲ ತಿಂಗಳ ದಿನದಲ್ಲಿ ಗೂಡಾರವನ್ನು ಸ್ಥಾಪಿಸಲಾಯಿತು ಮತ್ತು ಆ ಹಂತದಿಂದ ಸಮರ್ಪಣೆಯ ಕಾಣಿಕೆಗಳನ್ನು ನಿಯಮಿತವಾಗಿ ನಡೆಸಲಾಯಿತು. ಇದು ಮುಖ್ಯ, ಏಕೆಂದರೆ ದೇವರು ಪವಿತ್ರತೆಯು ಆತುರದಿಂದ ಸಂಭವಿಸುವ ವಿಷಯವಲ್ಲ ಎಂದು ಬೋಧಿಸುತ್ತಿದ್ದಾನೆ. ಯೆಹೋವನು ಗೊಂದಲದ ದೇವರಲ್ಲ, ಅವನು ಕ್ರಮದ ದೇವರು. ಅವನು ತನ್ನ ಜನರ ನಡುವೆ ತನ್ನ ಉಪಸ್ಥಿತಿಯನ್ನು ತಂದಾಗ ಅವನು ಸ್ಪಷ್ಟವಾದ ಹೆಜ್ಜೆಗಳು, ಮಾನದಂಡಗಳು ಮತ್ತು ನಿಗದಿತ ಸಮಯಗಳನ್ನು ಸ್ಥಾಪಿಸುತ್ತಾನೆ. ಗೂಡಾರವು ಕೇವಲ ಮಾನವ ಉತ್ಸಾಹದಿಂದ ನಿರ್ಮಿಸಲ್ಪಟ್ಟಿಲ್ಲ, ಅದು ಅವನ ಆಜ್ಞೆ, ಅವನ ವಿನ್ಯಾಸ ಮತ್ತು ಅವನ ಸಮಯದ ಪ್ರಕಾರ ನಿರ್ಮಿಸಲ್ಪಟ್ಟಿತ್ತು. ಮತ್ತು ಗೂಡಾರವು ಸಿದ್ಧವಾದಾಗ ಅದರ ಸ್ಥಾಪನೆಯನ್ನು ಆತುರದಿಂದ ಮಾಡಲಾಗಲಿಲ್ಲ. ಅದು ಸಂಘಟಿತ, ಪುನರಾವರ್ತಿತ, ಸ್ಥಿರ ಮತ್ತು ಸ್ಥಿರವಾಗಿತ್ತು. ಎಲ್ಲವನ್ನೂ ಸಂಪೂರ್ಣವಾಗಿ ದಾಖಲಿಸಲಾಗಿದೆ. ಒಬ್ಬ ನಾಯಕ ದಿನಕ್ಕೆ ಒಂದು ಅರ್ಪಣೆಯೊಂದಿಗೆ ಮುಂದುವರಿಸುತ್ತದೆ. ಮೋಶೆಯು ಗೂಡಾರವನ್ನು, ಅದರ ಎಲ್ಲ ಉಪಕರಣಗಳನ್ನು, ಬಲಿಪೀಠ ಮತ್ತು ಅದರ ಎಲ್ಲ ಪಾತ್ರೆಗಳನ್ನು ಅಭಿಷೇಕಿಸಿ ಪವಿತ್ರಗೊಳಿಸಿದನು. ಇದು ವಿಮೋಚನಕಾಂಡ 30ನೇ ಅಧ್ಯಾಯ 25ರಲ್ಲಿ ದೇವರು ಆಜ್ಞಾಪಿಸಿದ ಪವಿತ್ರ ಅಭಿಷೇಕ ತೈಲವನ್ನು ನಮಗೆ ನೆನಪಿಸುತ್ತದೆ. ಆ ಎಣ್ಣೆ ಸಾಮಾನ್ಯ ಎಣ್ಣೆಯಾಗಿರಲಿಲ್ಲ, ಅದು ಪವಿತ್ರ ಮಿಶ್ರಣವಾಗಿತ್ತು, ಪ್ರತ್ಯೇಕವಾಗಿ ಇಡಲಾಗಿತ್ತು. ಇದನ್ನು ಅಮೂಲ್ಯವಾದ ಮಸಾಲೆಗಳು ಮತ್ತು ಆಲಿವ್ ಎಣ್ಣೆಯಿಂದ ತಯಾರಿಸಲಾಗಿತ್ತು ಮತ್ತು ಸಾಮಾನ್ಯ ಬಳಕೆಗಾಗಿ ಅದನ್ನು ನಕಲು ಮಾಡಲು ಅನುಮತಿಸಲಾಗಿಲ್ಲ. ತನಗೆ ಸೇರಿದ್ದನ್ನು ಸಾಮಾನ್ಯವೆಂದು ಪರಿಗಣಿಸಬಾರದು ಎಂದು ಯೆಹೋವನು ಇಸ್ರಾಯೇಲರಿಗೆ ಕಲಿಸುತ್ತಿದ್ದನು. ಗೂಡಾರವು ಕೇವಲ ಒಂದು ಕಟ್ಟಡವಾಗಿರಲಿಲ್ಲ, ಅದರ ಪಾತ್ರೆಗಳು ಕೇವಲ ಉಪಕರಣಗಳಾಗಿರಲಿಲ್ಲ. ಯೆಹೋವನ ಸೇವೆಯಲ್ಲಿ ಬಳಸಲಾದ ಎಲ್ಲವನ್ನು ಪವಿತ್ರಗೊಳಿಸಬೇಕಾಗಿತ್ತು, ಅಂದರೆ ಅವನಿಗೆ ಪ್ರತ್ಯೇಕವಾಗಿ ಇಡಬೇಕಾಗಿತ್ತು. ವಿಮೋಚನಕಾಂಡ 40ನೇ ಅಧ್ಯಾಯ 9ನೇ ವಾಕ್ಯ,
ಅಭಿಷೇಕದ ವಿಧಾನವನ್ನು ಸರಳ ಪದಗಳಲ್ಲಿ ವಿವರಿಸುತ್ತದೆ. ನೀನು ಅಭಿಷೇಕ ತೈಲವನ್ನು ತೆಗೆದುಕೊಂಡು ಗೂಡಾರವನ್ನು ಅದರಲ್ಲಿರುವ ಸಮಸ್ತವನ್ನು ಅಭಿಷೇಕಿಸಬೇಕು. ಮೋಶೆಯು ಕೇವಲ ಒಂದು ಮೂಲೆಯನ್ನು ಮಾತ್ರ ಅಭಿಷೇಕಿಸಲಿಲ್ಲ. ಅವನು ಇಡೀ ಗೂಡಾರವನ್ನು ಮತ್ತು ಅದರಲ್ಲಿರುವ ಎಲ್ಲವನ್ನು, ಮಂಜೂಷ, ಮೇಜು, ದೀಪಸ್ತಂಭ, ಬಲಿಪೀಠ ಮತ್ತು ಆರಾಧನೆಯಲ್ಲಿ ಬಳಸುವ ಎಲ್ಲ ಪಾತ್ರೆಗಳನ್ನು ಅಭಿಷೇಕಿಸಿದನು. ಇದು ಆಳವಾದ ಸತ್ಯವನ್ನು ವಿವರಿಸುತ್ತದೆ. ಅತ್ಯಂತ ಕೌಶಲ್ಯದಿಂದ ರಚಿಸಲಾದ ವಸ್ತುವು ಸಹ ಅದನ್ನು ಪ್ರತ್ಯೇಕಿಸುವವರೆಗೂ ಯೆಹೋವನು ಸೇವೆಗೆ ಸಿದ್ಧವಾಗಿಲ್ಲ. ಕೌಶಲ್ಯ ಮತ್ತು ಕರಕುಶಲತೆಯು ಒಂದು ಪಾತ್ರೆಯನ್ನು ಮಾಡಬಹುದು, ಆದರೆ ಸಮರ್ಪಣೆ ಮಾತ್ರ ಅದನ್ನು ಪವಿತ್ರವೆಂದು ಗುರುತಿಸುತ್ತದೆ. ಯೆಹೋವನು ಅದನ್ನು ಪವಿತ್ರಗೊಳಿಸುವವರೆಗೂ ಅತ್ಯಂತ ಸುಂದರವಾದ ಪಾತ್ರೆಯು ಸಹ ಸಾಮಾನ್ಯವಾಗಿದೆ. ಬಲಿಪೀಠಕ್ಕೆ ಸಂಬಂಧಿಸಿದಂತೆ ಒಂದು ವಿಶೇಷ ಕ್ರಿಯೆಯೂ ಇತ್ತು. ಯಾಜಕ ಕಂಡ 8ನೇ ಅಧ್ಯಾಯ 11ರ ಪ್ರಕಾರ ಮೋಶೆಯು 7 ಬಾರಿ ಎಣ್ಣೆಯನ್ನು ಚಿಮುಕಿಸಿ ಮೂಲಕ ಬಲಿಪೀಠವನ್ನು ಅಭಿಷೇಕಿಸಿದನು. ಹೀಗೆ ಬಲಿಪೀಠವನ್ನು ಕೇವಲ ಅಭಿಷೇಕಿಸಲಿಲ್ಲ, ಅದನ್ನು 7 ಬಾರಿ ಚಿಮುಕಿಸಲಾಯಿತು. ಕಾನೂನಿನಲ್ಲಿ 7 ಸಂಖ್ಯೆಯು ಸಂಪೂರ್ಣತೆ ಮತ್ತು ಪರಿಪೂರ್ಣತೆಯನ್ನು ಸೂಚಿಸುತ್ತದೆ. ಬಲಿಪೀಠವು ಇಸ್ರಾಯೇಲ್ ಯೆಹೋವನ ಸಮೀಪಿಸುವ ಕೇಂದ್ರವಾಗಿತ್ತು ಮತ್ತು ಯೆಹೋವನು ಅದನ್ನು ಸಂಪೂರ್ಣ ಪವಿತ್ರೀಕರಣದ ಕ್ರಿಯೆಗಳೊಂದಿಗೆ ಗುರುತಿಸುತ್ತಿದ್ದನು. ಇದು ಕೇವಲ ಮೂಢನಂಬಿಕೆಯಾಗಿರಲಿಲ್ಲ, ಯೆಹೋವನು ಇಡೀ ಶಿಬಿರಕ್ಕೆ ಕಲಿಸುತ್ತಿದ್ದ ಪಾಠವಾಗಿತ್ತು. ಯಜ್ಞದ ಸ್ಥಳವು ಪವಿತ್ರವಾಗಿದೆ. ದೇವರ ಸಾನ್ನಿಧ್ಯಕ್ಕೆ ಹೋಗುವ ಮಾರ್ಗವು ಪವಿತ್ರವಾಗಿದೆ. ಪ್ರಾಯಶ್ಚಿತ್ತ ಮತ್ತು ಅರ್ಪಣೆಯ ಸ್ಥಳವು ಪವಿತ್ರವಾಗಿದೆ. ಯಾರು ಯೆಹೋವನ ಸನ್ನಿಧಿಗೆ ಅಜಾಗರೂಕತೆಯಿಂದ ಬರಬಾರದು. ಯಾರು ಪವಿತ್ರ ವಸ್ತುಗಳನ್ನು ಸಾಮಾನ್ಯ ವಸ್ತುಗಳಂತೆ ಪರಿಗಣಿಸಬಾರದು. ಈಗ ನಾವು ಒಂದು ಸುಂದರವಾದ ಸತ್ಯವನ್ನು ನೋಡಬಹುದು. ಮೋಶೆಯು ಗೂಡಾರವನ್ನು ಸ್ಥಾಪಿಸಿದಾಗ ಅದರಲ್ಲಿ ಯಾವುದನ್ನು ತಕ್ಷಣವೇ ಬಳಸಲಾಗುತ್ತಿರಲಿಲ್ಲ. ಪ್ರತಿಯೊಂದು ಪಾತ್ರೆ, ಬಲಿಪೀಠ ಮತ್ತು ಉಪಕರಣಗಳನ್ನು ಯೆಹೋವನ ಸೇವೆಯಲ್ಲಿ ಬಳಸುವ ಮೊದಲ ಪವಿತ್ರಗೊಳಿಸಬೇಕಾಗಿತ್ತು. ಇದು ಯೆಹೋವನ ಆದೇಶವಾಗಿತ್ತು. ಮೊದಲು ಸಮರ್ಪಣೆ, ನಂತರ ಸೇವೆ. ಮೊದಲು ಪ್ರತ್ಯೇಕತೆ, ನಂತರ ಬಳಕೆ. ಮೊದಲು ಪವಿತ್ರೀಕರಣ, ನಂತರ ಕ್ರಿಯೆ. ಯೆಹೋವನು ತೋರಿಸಿದ ಮಾದರಿಯ ಪ್ರಕಾರ ಅವುಗಳನ್ನು ನಿರ್ಮಿಸಲಾಗುತ್ತಿತ್ತು. ಅವರು ಪವಿತ್ರೀಕರಣಕ್ಕಾಗಿ ಕಾಯಬೇಕಾಗಿತ್ತು. ಇದು ನಮ್ಮ ಹೃದಯಗಳಿಗೆ ಬಹಳ ಪ್ರಾಯೋಗಿಕ ಅರ್ಥದೊಂದಿಗೆ ಮಾತನಾಡುತ್ತದೆ. ನಾವು ಹೊರಗೆ ಸಿದ್ಧರಾಗಿ ಕಾಣಿಸಿಕೊಂಡರೂ ಒಳಗೆ ಪವಿತ್ರ ಸೇವೆಗಾಗಿ ನಾವು ಸಿದ್ಧರಾಗಿಲ್ಲಬಹುದು. ಶಕ್ತಿಯು ಪಾತ್ರೆಯಲ್ಲಿ ಮಾತ್ರ ಇಲ್ಲ, ಶಕ್ತಿಯು ಯೆಹೋವನ ಸನ್ನಿಧಿಯಲ್ಲಿ ಮತ್ತು ಆತನು ನಮ್ಮನ್ನು ಪ್ರತ್ಯೇಕಿಸುವುದರಲ್ಲಿದೆ. ಈ ಮಾದರಿಯು ಕ್ರಿಸ್ತನಲ್ಲಿ ನೆರವೇರಿತು. ಯೆಹೋವನು ಅವನ ಕೆಲಸಕ್ಕಾಗಿ ಗುರುತಿಸುವವರೆಗೂ ಅವನು ತನ್ನ ಸಾರ್ವಜನಿಕ ಸೇವೆಯನ್ನು ಪ್ರಾರಂಭಿಸಲಿಲ್ಲ. ಅವನು ದೀಕ್ಷಾಸ್ನಾನದ ಸಮಯದಲ್ಲಿ ಆಕಾಶವು ತೆರೆಯಲ್ಪಟ್ಟಿತು ಮತ್ತು ಯೆಹೋವನ ಆತ್ಮವು ಅವನ ಮೇಲೆ ಬಂದಿತು ಎಂದು ನ್ಯಾಯಪ್ರಮಾಣ ಹೇಳುತ್ತದೆ. ಲೂಕ ಬರೆದ ಪತ್ರಿಕೆ 3ನೇ ಅಧ್ಯಾಯ 22ನೇ ವಾಕ್ಯ. ನಂತರ ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಾಕ್ಯ ಹೇಳುತ್ತದೆ. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಶಕ್ತಿಯಿಂದಲೂ ಅಭಿಷೇಕಿಸಿದನು. ಅವನು ಒಳ್ಳೆಯದನ್ನು ಮಾಡುತ್ತಾ ತಿರುಗಾಡುತ್ತಿದ್ದನು. ನ್ಯಾಯಪ್ರಮಾಣದಲ್ಲಿನ ಕ್ರಮವು ಸ್ಪಷ್ಟವಾಗಿದೆ. ಮೊದಲು ಅಭಿಷೇಕ, ನಂತರ ಕಳುಹಿಸುವಿಕೆ. ಮೊದಲು ಯೆಹೋವನ ಆತ್ಮ ಮತ್ತು ಅವನ ಅನುಮೋದನೆ, ನಂತರ ಕೆಲಸದ ನೆರವೇರಿಕೆ. ಮಾನವ ಮಹತ್ವಾಕಾಂಕ್ಷೆಯಲ್ಲಿ ಕ್ರಿಸ್ತನು ಎಡವಲಿಲ್ಲ. ಅವನು ಯೆಹೋವನ ಸಮಯ ಮತ್ತು ನೇಮಕಾತಿಯ ಪ್ರಕಾರ ನಡೆದನು. ಅವನ ಸೇವೆಯು ಸ್ವಇಚ್ಛೆಯಿಂದ ಅಲ್ಲ, ಆದರೆ ವಿಧೇಯತೆಯಿಂದ ಹರಿಯಿತು. ಅದೇ ರೀತಿ ಹೊಸ ಸೃಷ್ಟಿಯ ಜೀವನವು ನಮ್ಮ ಸ್ವಂತ ಬಲದಿಂದ ಪ್ರಾರಂಭವಾಗುವುದಿಲ್ಲ. ಯೆಹೋವನು ಮೊದಲು ನಮ್ಮನ್ನು ದತ್ತು ಸ್ವೀಕಾರಕ್ಕೆ ತರುತ್ತಾನೆ. ರೋಮನ್ನರು 8ನೇ ಅಧ್ಯಾಯ 15ನೇ ವಾಕ್ಯ ಹೇಳುವಂತೆ, ನಮ್ಮಲ್ಲಿ ದತ್ತು ಸ್ವೀಕಾರವಾದ ಆತ್ಮವಿದೆ.
ಅದರ ಮೂಲಕ ನಾವು ಅಪ್ಪ ತಂದೆಯೇ ಎಂದು ಕೂಗುತ್ತೇವೆ. ಯೆಹೋವನಿಗಾಗಿ ನಾವು ಏನನ್ನಾದರೂ ಮಾಡಲು ಮೊದಲು ನಾವು ಆತನ ಮಕ್ಕಳಾಗುತ್ತೇವೆ. ಸೇವೆಯೇ ಮೊದಲು ಸೇರಿರುವುದು. ಇದೇ ಕೆಲಸದ ಮೊದಲು ಸಂಬಂಧವಿದೆ ಮತ್ತು ಯೆಹೋವನು ತನ್ನ ಜನರನ್ನು ಸ್ಥಾಪಿಸುವ ಮತ್ತು ಶುದ್ಧೀಕರಿಸುವ ಬಗ್ಗೆ ನ್ಯಾಯಪ್ರಮಾಣವು ಮಾತನಾಡುತ್ತದೆ. 2 ಕೊರಿಂಥದವರಿಗೆ 1ನೇ ಅಧ್ಯಾಯ 21-22 ವಾಕ್ಯ ಹೀಗೆ ಹೇಳುತ್ತದೆ: ಯೆಹೋವನು ನಮ್ಮನ್ನು ಸ್ಥಾಪಿಸುತ್ತಾನೆ, ನಮ್ಮನ್ನು ಶುದ್ಧೀಕರಿಸುತ್ತಾನೆ, ನಮ್ಮನ್ನು ಮುದ್ರೆ ಹಾಕುತ್ತಾನೆ ಮತ್ತು ನಮ್ಮ ಹೃದಯಗಳಲ್ಲಿ ಆತ್ಮವನ್ನು ಇಟ್ಟು ಪ್ರತಿಜ್ಞೆಗಾಗಿ ನೀಡುತ್ತಾನೆ. ಇದರರ್ಥ ನಮ್ಮ ವಿಧೇಯತೆಯ ಜೀವನವನ್ನು ಕೇವಲ ಮಾನವ ಪ್ರಯತ್ನವಾಗಿರಬಾರದು. ಅದು ಯೆಹೋವನ ಉಡುಗೊರೆಯಿಂದ ನಮ್ಮೊಳಗಿನ ಆತನ ಜೀವನದಿಂದ ಮತ್ತು ನಮ್ಮ ಮೇಲಿನ ಆತನ ಗುರುತಿನಿಂದ ಅರಿಯಬೇಕು. ಅನೇಕ ಬಾರಿ ನಮ್ಮ ಹೃದಯಗಳನ್ನು ಯೆಹೋವನು ಈ ಕ್ರಮವನ್ನು ಹಿಮ್ಮುಖಗೊಳಿಸಲು ಬಯಸುತ್ತಾನೆ. ನಾವು ಮಾತಾಡಲು ಆತುರಪಡುತ್ತೇವೆ ಮತ್ತು ನಂತರ ಶುದ್ಧತೆಯನ್ನು ಬಯಸುತ್ತೇವೆ. ನಾವು ಸೇವೆ ಮಾಡಲು ಆತುರಪಡುತ್ತೇವೆ ಮತ್ತು ನಂತರ ಸಮರ್ಪಣೆಯನ್ನು ಬಯಸುತ್ತೇವೆ. ಆದರೆ ಅರಣ್ಯಕಾಂಡ 7ನೇ ಅಧ್ಯಾಯದಲ್ಲಿ ನಮ್ಮನ್ನು ನಿಧಾನವಾಗಿ ಸರಿಪಡಿಸುತ್ತದೆ. ಗುಡಾರವು ಸಿದ್ಧವಾಗಿತ್ತು, ಆದರೆ ಅದನ್ನು ಪವಿತ್ರಗೊಳಿಸುವವರೆಗೂ ಅದನ್ನು ಬಳಸಲಾಗಲಿಲ್ಲ. ಪಾತ್ರೆಗಳು ಸಿದ್ಧವಾಗಿದ್ದವು, ಆದರೆ ಅವುಗಳನ್ನು ಪವಿತ್ರಗೊಳಿಸುವವರೆಗೂ ನಮಗೆ ಸೇವೆಗೆ ಒಳಪಡಲಾಗಲಿಲ್ಲ. ಬಲಿಪೀಠವು ಸಿದ್ಧವಾಗಿತ್ತು, ಆದರೆ ಅದನ್ನು ಪವಿತ್ರವೆಂದು ಗುರುತಿಸುವವರೆಗೂ ಯಾರೂ ಅದನ್ನು ಸಮೀಪಿಸಲಿಲ್ಲ. ಬಾಹ್ಯ ಸಿದ್ಧತೆ ಎಂದರೆ ಆಂತರಿಕ ಸಮರ್ಪಣೆ ಎಂದಲ್ಲ ಎಂದು ಯೆಹೋವನು ಬೋಧಿಸುತ್ತಿದ್ದಾನೆ. ಹೊಸ ಸೃಷ್ಟಿಯ ಕೆಲಸವು ಕೇವಲ ಚಟುವಟಿಕೆಗಳಲ್ಲ, ಅದು ಮೊದಲ ಯೆಹೋವನೊಂದಿಗೆ ಸಹವಾಸ. ಇದು ಮೊದಲ ಶುದ್ಧೀಕರಣ, ಪ್ರತ್ಯೇಕಿಸಲ್ಕರಣ ಮತ್ತು ಮೇಲಿನಿಂದ ಬರುವ ಜೀವದಿಂದ ತುಂಬುತ್ತದೆ. ನಂತರ ಸೇವೆಯು ನಿಜವಾದ ಸೇವೆಯಾಗುತ್ತದೆ. ಅದು ಮಾನವ ಹೆಮ್ಮೆಯಲ್ಲ, ಯೆಹೋವನು ಸುಗಂಧವನ್ನು ತರುತ್ತದೆ. ಇದು ನಮಗೆ ಎಚ್ಚರಿಕೆ ಮತ್ತು ಭರವಸೆ ಎರಡನ್ನೂ ನೀಡುತ್ತದೆ. ಎಚ್ಚರಿಕೆ ಏನೆಂದರೆ ಸಮರ್ಪಣೆ ಇಲ್ಲದ ಅತ್ಯಂತ ಜನನಿ ಬಿಡ ಜೀವನವು ಕೇವಲ ಸಾಮಾನ್ಯ ಜೀವನವಾಗಬಹುದು. ಯೆಹೋವನು ಸಾನ್ನಿಧ್ಯ ಗೌರವಿಸಿದ ಆತ್ಮಿಕ ಚಟುವಟಿಕೆಗಳನ್ನು ಖಾಲಿಯಾಗಿರಬಹುದು. ಆದರೆ ಭರವಸೆಯು ಬಲವಾಗಿದೆ. ಯೆಹೋವನು ನಮ್ಮನ್ನು ಪ್ರತ್ಯೇಕಿಸುವವನು, ಆತನೇ ಸಿದ್ಧಪಡಿಸುವವನು. ನಾವು ಪಶ್ಚಾತ್ತಾಪ ಮತ್ತು ನಂಬಿಕೆಯಿಂದ ಆತನ ಬಳಿಗೆ ಬಂದಾಗ ಆತನು ನಮ್ಮನ್ನು ಸಾಮಾನ್ಯ ಪಾತ್ರೆಗಳಿಗಾಗಿ ಬಿಡುವುದಿಲ್ಲ. ಆತನು ನಮ್ಮನ್ನು ಗೌರವಕ್ಕಾಗಿ ಪಾತ್ರೆಗಳನ್ನಾಗಿ ಮಾಡುತ್ತಾನೆ. ಆತನು ನಮಗೆ ತಮ್ಮ ಮಾರ್ಗಗಳನ್ನು ಕಲಿಸುತ್ತಾನೆ. ಆತನು ನಮ್ಮನ್ನು ಸಹಿಸಿಕೊಳ್ಳಲು ಬಲಪಡಿಸುತ್ತಾನೆ ಮತ್ತು ಆತನು ನಮ್ಮನ್ನು ಸಿಂಹಾರ ಸೇವೆಗೆ ಕರೆದೊಯ್ಯುತ್ತಾನೆ. ಅದು ಆಕರ್ಷವಾಗಿರುವುದರಿಂದ ಅಲ್ಲ, ಆದರೆ ಅದು ಪವಿತ್ರವಾಗಿರುವುದರಿಂದ ಸಂತೋಷಕರವಾದ ಸೇವೆ. ಹೀಗೆ ಅರಣ್ಯಕಾಂಡ 7ನೇ ಅಧ್ಯಾಯವು ಗುಪ್ತ ದಿನಾಂಕದೊಂದಿಗೆ ಪ್ರಾರಂಭವಾಗುತ್ತದೆ. ಗುಡಾರವು ಸಂಪೂರ್ಣವಾಗಿ ಸ್ಥಾಪಿಸಲ್ಪಟ್ಟಿದೆ ಮತ್ತು ಯೆಹೋವನ ಸೇವೆಗೆ ಅಗತ್ಯವಿರುವ ಎಲ್ಲವನ್ನು ಪವಿತ್ರ ಸ್ಥಳವು ಆವರಿಸುತ್ತದೆ. ನಂತರ ಅಧ್ಯಾಯವು ನಾಯಕರು ದಿನದಿಂದ ದಿನಕ್ಕೆ ವ್ಯವಸ್ಥಿತವಾಗಿ ಕಾಣಿಕೆಗಳನ್ನು ತರುವುದು ಮತ್ತು ಯೆಹೋವನು ಪ್ರತಿಯೊಂದನ್ನು ದಾಖಲಿಸುವುದು ತೋರಿಸುತ್ತದೆ. ಈ ಅಧ್ಯಾಯದಲ್ಲಿ ಅನೇಕ ವಿವರವಾದ ಸತ್ಯಗಳಿವೆ. ನಾವು ಅವುಗಳನ್ನು ಒಂದೊಂದಾಗಿ ಅಧ್ಯಯನ ಮಾಡೋಣ. ಪ್ರಾರ್ಥನೆ. ನಮ್ಮ ತಂದೆಯಾದ ಯೆಹೋವನೇ, ನಿಮ್ಮ ಪವಿತ್ರ ನಾಮವನ್ನು ಸ್ತುತಿಸಲಿ. ನಿಮ್ಮ ಕ್ರಮಬದ್ಧತೆ ಮತ್ತು ಉಪಸ್ಥಿತಿ ಮತ್ತು ಕಾರ್ಯವನ್ನು ಹೇಗೆ ಮಾಡಬೇಕೆಂದು ನಮಗೆ ಕಲಿಸುವಲ್ಲಿನ ನಿಮ್ಮ ಬುದ್ಧಿವಂತಿಕೆಗೆ ಧನ್ಯವಾದಗಳು. ನಮ್ಮನ್ನು ಸಾಮಾನ್ಯ ಪಾತ್ರೆಗಳಂತೆ ಸೇವೆ ಮಾಡಲು ಕರೆಯದೆ ಪವಿತ್ರತೆಗಾಗಿ ಪ್ರತ್ಯೇಕಿಸಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಸೇವೆಯು ಹೆಮ್ಮೆಯಿಂದಲ್ಲ, ಸಮರ್ಪಣೆಯಿಂದ ಹರಿಯುವಂತೆ ದಯವಿಟ್ಟು ನಮ್ಮ ಹೃದಯಗಳನ್ನು ನವೀಕರಿಸಿ. ಮೊದಲು ನಿನ್ನ ಸಾನ್ನಿಧ್ಯವನ್ನು ಹುಡುಕಲು, ನಿನ್ನ ಸತ್ಯವನ್ನು ಪ್ರೀತಿಸಲು ಮತ್ತು ಶುದ್ಧ ಮನಸ್ಸಾಕ್ಷಿಯೊಂದಿಗೆ ವಿಧೇಯತೆಯಿಂದ ನಡೆಯಲು ನಮಗೆ ಸಹಾಯ ಮಾಡು.
ನಾವು ಕೊನೆಯವರೆಗೂ ತಾಳಿಕೊಳ್ಳಲು ಮತ್ತು ನಮ್ಮ ಜೀವನವನ್ನು ನಿನ್ನ ಮುಂದೆ ಸಂತೋಷಪಡಿಸಲು ಕ್ರಿಸ್ತನ ಮೂಲಕ ನಮ್ಮನ್ನು ಬಲಪಡಿಸು. ತಂದೆಯಾದ ಯೆಹೋವನೇ, ನಾವು ನಿಮ್ಮನ್ನು ಗೌರವಿಸುತ್ತೇವೆ, ನಿನ್ನನ್ನು ನಂಬುತ್ತೇವೆ ಮತ್ತು ನಿನ್ನನ್ನು ಆರಾಧಿಸುತ್ತೇವೆ. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.